ಕೇಳುವ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಶ್ರೀಮಂತ ಪರಂಪರೆಗೆ ಹೆಸರಾದ ಬೀಡು, ಕೆಚ್ಚದೆಯ ಕಲಿಗಳ ವೀರನಾಡು, ಕವಿ ಕೋಗಿಲೆಗಳ ನೆಲವೀಡು, ಶಿಲ್ಪಕಲೆಗೆ ಹೆಸರಾದ ಕರುನಾಡು, ಪ್ರಕೃತಿ ಮಾತೆ ನೆಲೆಗೊಂಡಿರುವ ಮಲೆನಾಡು, ಆತಿಥ್ಯಕ್ಕೆ ಹೆಸರಾದ ಸಹೃದಯಿ ಕನ್ನಡಿಗರ ಗೂಡು, ಕಾವೇರಿ, ತುಂಗಭದ್ರೆ, ಕೃಷ್ಣ ನದಿಗಳು ಹರಿವ ಸಮೃದ್ಧ ನಾಡು, ಸಾಧು ಸಂತರು, ದಾಸರು, ಶಿವಶರಣರಿಂದ ಕಂಗೊಳಿಸುತ್ತಿರುವ ಪವಿತ್ರವಿ ಕನ್ನಡ ನಾಡು. ತಂತ್ರಜ್ಞಾನಕ್ಕೆ ತವರಾಯಿತು ಈ ನಮ್ಮ ಹೆಮ್ಮೆಯ ಕರುನಾಡು. ಇದೇ ಕರ್ನಾಟಕ, ಇಂತಹ ನಾಡು ಏಕೀಕರಣವಾದ ದಿನ ನವೆಂಬರ್ 1 ಆದರೂ ಇಡೀ ನವೆಂಬರ್ ತಿಂಗಳು ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮವನ್ನು ನಾಡಿನೆಲ್ಲೆಡೆ ಆಚರಿಸುತ್ತೇವೆ. Good morning everyone, I'm Tanika. I wish happy Karnataka Rajyotsava to one and all. It's a land of rich culture, heritage and history, where hearts are filled with courage and bravery. Home to poets and writers who shaped our legacy, blessed with rivers Krishna, Tungabhadra and Tai Kaveri. It's our pride, our melody. Karunadu, Karnataka. Though Karnataka Rajyotsava is officially celebrated on November 1st, the spirit of celebration flows to the entire month of November, uniting people across every region of the beloved state. Let's honor our culture, cherish our unity and keep the red and yellow flag flying high with dignity. ನವೆಂಬರ್ 1ರಂದು ಆಚರಿಸುವ ಕರ್ನಾಟಕ ರಾಜ್ಯೋತ್ಸವ ನಮ್ಮ ರಾಜ್ಯದ ಏಕೀಕರಣದ ದಿನ. ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಒಂದೇ ರಾಜ್ಯದಲ್ಲಿ ತರಬೇಕೆಂಬ ಆಲೋಚನೆ ಸುಮಾರು 1900ರಲ್ಲೇ ಆರಂಭವಾಯಿತು. ಈ ಚಳುವಳಿಯನ್ನು ಆಲೂರು ವೆಂಕಟರಾಯರು 1905ರಲ್ಲಿ ಪ್ರಾರಂಭಿಸಿದರು. ಬ್ರಿಟಿಷರ ಕಾಲದಲ್ಲಿ ಇಂದಿನ ಕರ್ನಾಟಕ ಸುಮಾರು 20 ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ವಿಂಗಡಿಸಲಾಗಿತ್ತು. ಮೈಸೂರು, ಹೈದರಾಬಾದ್, ಮದ್ರಾಸ್, ಬಾಂಬೆ ಮತ್ತು ಕೊಡಗು ಸಂಸ್ಥಾನಗಳು ಪ್ರಮುಖವಾದವು. ಮೈಸೂರು ಸಂಸ್ಥಾನವನ್ನು ಹೊರತುಪಡಿಸಿ ಇನ್ನುಳಿದ ಪ್ರಾಂತ್ಯಗಳಲ್ಲಿ ಬಹುಪಾಲು ಜನ ಕನ್ನಡಿಗರಾಗಿದ್ದರೂ ಅವರ ಆಡಳಿತ ಭಾಷೆ ಕನ್ನಡವಾಗಿರಲಿಲ್ಲ. 1956ರಲ್ಲಿ ಭಾರತವನ್ನು ಭಾಷೆಯ ಆಧಾರದ ಮೇಲೆ ರಾಜ್ಯಗಳಾಗಿ ವಿಂಗಡಿಸಿದ್ದಾಗ ಎಲ್ಲ ಕನ್ನಡ ಮಾತನಾಡುವ ಪ್ರಾಂತ್ಯಗಳನ್ನು ಸೇರಿಸಿ ಮೈಸೂರು ರಾಜ್ಯ ರಚಿಸಲಾಯಿತು. ಎಲ್ಲ ಪ್ರಾಂತ್ಯಗಳನ್ನು ಸೇರಿಸಿ ಹೊಸ ರಾಜ್ಯ ರಚಿಸಿದರೂ ಹಳೆ ಸಂಸ್ಥಾನದ ಹೆಸರನ್ನು ಮುಂದುವರಿಸುವುದು ಸಮಗ್ರತೆಯ ಭಾವನೆಗೆ ತಕ್ಕಂತಿಲ್ಲವೆಂಬ ಅಸಮಾಧಾನ ಕನ್ನಡಿಗರಲ್ಲೇ ಇತ್ತು. ಅದಕ್ಕಾಗಿ ನಂತರ 1973ರಲ್ಲಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಆ ಹೆಸರು ನಿಜವಾದ ಏಕತೆಯ ಪ್ರತೀಕವಾಯಿತು. ಕರ್ನಾಟಕ ಎಂಬ ಹೆಸರಿಗೆ ಹಲವು ವ್ಯಾಖ್ಯಾನಗಳಿದ್ದರೂ ಎರಡು ಮುಖ್ಯವಾದವು. ಕರ್ನಾಟಕ ಎಂಬ ಹೆಸರು ಬಂದಿದ್ದು ಕರುನಾಡು ಎಂಬ ಶಬ್ದದಿಂದ ಎನ್ನಲಾಗುತ್ತದೆ. ಒಂದು ಅರ್ಥದಲ್ಲಿ ಕರು ಎಂದರೆ ಎತ್ತರದ ಪ್ರದೇಶ ಎಂದರ್ಥ. ನಾಡು ಎನ್ನುವುದು ನಮಗೆಲ್ಲ ಗೊತ್ತೇ ಇದೆ. ಒಂದು ಅರ್ಥದಲ್ಲಿ ಕರು, ಇನ್ನೊಂದು ಅರ್ಥದಲ್ಲಿ ಕರು ಎಂದರೆ ಕಪ್ಪು ಎಂದರ್ಥ ಕೂಡ ಇದೆ. ಅಂದರೆ ಕರ್ನಾಟಕದಲ್ಲಿ ಹೆಚ್ಚಾಗಿರುವ ಕಪ್ಪು ಭೂಮಿಯ ಆಧಾರದ ಮೇಲೆ ಕರ್ನಾಟಕ ಎಂದು ಹೆಸರಿಡಲಾಯಿತು. ಕರ್ನಾಟಕ ರಾಜ್ಯೋತ್ಸವ ಆಚರಣೆಯು ಮುಖ್ಯವಾಗಿ ಕರ್ನಾಟಕ ಏಕೀಕರಣ ದಿನದ ನೆನಪಿಗಾಗಿ ಮಾಡಿದರು. ಇಂದು ಅದು ನಮ್ಮ ಹೆಮ್ಮೆಯ ರಾಜ್ಯದ ನಾಡು, ನುಡಿ, ಪ್ರಕೃತಿ ಹಾಗೂ ಸಂಸ್ಕೃತಿಯನ್ನು ಮೆರೆಸುವ ಹಬ್ಬದ ಆಚರಣೆಯಾಗಿದೆ. Rajyotsava is and why we celebrate it. Every year on November 1st, we celebrate this day to mark the unification of Karnataka, also known as Karnataka Ekikarana. The dream of bringing all Kannada-speaking regions together began in the early 1900s, much before independence, led by Aluru Venkatarayaru in 1905. During British rule, what known as Karnataka was divided among many administrative regions: Mysore, Hyderabad, Bombay, Madras and Kodagu. This meant that though Kannadigas were spread across these regions, they lacked a single identity and administrative unity. In 1956, when Indian states were reorganized based on language, all Kannada-speaking regions came together as Mysore state. Later, people felt the name Mysore did not represent the entire state, and so on November 1st, 1973, it was renamed Karnataka, a name that truly reflects the unity and pride of all Kannadigas. The name Karnataka was believed to come from Karu, meaning elevated, and Nadu means land, or Karu means flat, and referring to a rich black soil of our state. What began as a celebration of unification has grown into a tribute to Karnataka's history, language,
culture, heritage, and its vibrant spirit of its people.